ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗ. ಹಿಮವಂತ್ ಪ್ರಾರ್ಥನಾಳನ್ನು ನೋಡೋದಕ್ಕೆ ಅಂತ ಶಿವಮೊಗ್ಗಕ್ಕೆ ಬಂದಿದ್ದಾನೆ. ಆದರೆ ಅಲ್ಲಿ ಪ್ರಾರ್ಥನಾ ಇಲ್ಲ. ಈಗ ಊರ್ಮಿಳಾ ತನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಹಿಮವಂತನನ್ನು ಕರ್ಕೊಂಡು ಹೊಡ್ತಿದ್ದಾಳೆ. ಅಲ್ಲಿವರೆಗೂ ಆಗಿತ್ತು ಮುಂದುವರಿದ ಭಾಗ. ಅವಳೊಂದು ಲೆಟ್ರ್ ಬರೆದಿಟ್ಟು ಹೋಗಿರ್ತಾಳೆ ಹಿಮವಂತ್ ಬಂದಿರುವಂಥದ್ದನ್ನು ಪ್ರಾರ್ಥನಾಗೆ. ಹಾಗಂತ ಬರೆದಿಟ್ಟು ಕರಾರುವಕ್ಕಾಗಿ ಐದನೇ ನಿಮಿಷದ ಹೊತ್ತಿಗೆ ಬಂದು ಕಡುಗಪ್ಪು ಜೀನ್ಸ್ ಪ್ಯಾಂಟ್, ಅದರ ಮೇಲೊಂದು ತಿಳಿ ನೇರಳೆ ಅಂಗಿ ಧರಿಸಿಕೊಂಡು ಕೈಯಲ್ಲಿ ಸಿಗರೇಟಿನ ಡಬ್ಬಿ ಹಿಡಿದುಕೊಂಡೇ ಹಾಸ್ಟೆಲಿನ ವಿಸಿಟರ್ ರೂಮಿಗೆ ಚಿಕ್ಕದೊಂದು ಸಿಳ್ಳೆಯ ಸಮೇತ ಹಾಜರಾಗಿದ್ದಳು ಊರ್ಮಿಳಾ. ಅವಳನ್ನು ಅರ್ಧ ಕ್ಷಣದ ಮಟ್ಟಿಗೆ ದಿಟ್ಟಿಸಿ ಕಣ್ಣಿನ ದಿಕ್ಕು ಬದಲಿಸಿದ ಹಿಮವಂತ್. ಯಾವುದಿರಿಸೂ ಕೂಡ ಅದನ್ನು ಧರಿಸಿದವರ ವ್ಯಕ್ತಿತ್ವ ರೂಪಿಸುವುದಿಲ್ಲ, ನಿರೂಪಿಸುವುದೂ ಇಲ್ಲ ಎಂಬುದು ಹಿಮವಂತನ ಹಳೆಯ ಸಿದ್ಧಾಂತ. ಹೀಗಾಗಿ ಅವನ ಉಡುಪಿನ ಬಗ್ಗೆ ಅವನೆಂದೂ ತಲೆ ಕೆಡಿಸಿಕೊಂಡಿಲ್ಲ. ಅದೇ ಒರಟು ಜೀನ್ಸ್ ಪ್ಯಾಂಟ್, ಬಣ್ಣಗೆಟ್ಟ ಜುಬ್ಬ ಮತ್ತು ಚರ್ಮದ ಚಪ್ಪಲಿ. ಊರ್ಮಿಳೆಯೊಂದಿಗೆ ಹಾಸ್ಟೆಲ್ನ ಆವರಣದಿಂದ ಹೊರ ನಡೆಯುತ್ತಿದ್ದರೆ ಅವಳಂಥ ಸಾವಿರಾರು ಬಣ್ಣದ ಹುಡುಗಿಯೊಂದಿಗೆ ಇದೆಲ್ಲಿಂದ ಬಂದ ಒರಟ ಹೆಜ್ಜೆ ಹಾಕುತ್ತಿದ್ದಾನೆ ಎಂಬಂತೆ ಅನೇಕರು ಅವನತ್ತ ನೋಡುತ್ತಿದ್ದರು. ಆದರೆ ಹಿಮವಂತನಿಗೆ ಅದ್ಯಾವುದರ ಪರಿವೆಯೂ ಇದ್ದಂತಿರಲಿಲ್ಲ. ಅವನ ಮನಸ್ಸಿನ ತುಂಬ ಇದ್ದವಳು ಕೇವಲ ಪ್ರಾರ್ಥನಾ. ಕಾವೇರಮ್ಮನ ಮನೆ ತಲುಪಿ ಇದಿರು ಬದಿರು ಸೋಫಾಗಳಲ್ಲಿ ಸ್ಥಾಪಿತವಾಗಿರುವ ತನಕ ಒಂದೇ ದಾಟಿಯಲ್ಲಿ ಹರಟುತ್ತಾ ಬಂದ ಊರ್ಮಿಳಾ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದದ್ದು. ತಲೆ ತುಂಬ ಸೆರಗು ಒದ್ದು ಸರಸರನೆ ಮೆಟ್ಟಿಲಿಳಿದು ಬಂದ ಕಾವೇರಮ್ಮ ಉಳಿದದ್ದೇನನ್ನೂ ಗಮನಿಸದೆ ಸೋಫಾದ ಮೇಲೆ ಕುಳಿತಿದ್ದ ಹಿಮವಂತನೆದುರಿಗೆ ನಿಂತು ಅವನ ಪ್ರತಿಕ್ರಿಯೆಗೂ ಅವಕಾಶವಾಗದಂತೆ ಮೊಣಕಾಲು ಮಡಚಿ ಕುಳಿತು ಅನಾಮತ್ತಾಗಿ ಅವನ ಪಾದಗಳಿಗೆ ಹಣೆ ಹೆಚ್ಚಿ ನಮಸ್ಕರಿಸಿದ್ದುದನ್ನು ಕಂಡಾಗ ಇವಳು ಎರಡನೇ ಹೆಂಗಸು. ಹಿಂದೆ ಶಿವಮೊಗ್ಗದ ನಂದಕ್ಕನ ಮನೆಯಲ್ಲಿ ಪ್ರಾರ್ಥನಾ ಇದೇ ರೀತಿ ಹಿಮವಂತನ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದ್ದನ್ನು ನೋಡಿದ್ದಳು. ಅವತ್ತು ಆಶ್ಚರ್ಯವೆನಿಸಿರಲಿಲ್ಲ. ಪ್ರಾರ್ಥನಾಳಂಥ ಭಾವುಕ ಹುಡುಗಿ ತನ್ನನ್ನು ಮದುವೆ ಆಗುವ, ತನ್ನ ವ್ಯಕ್ತಿತ್ವ ರೂಪಿಸುತ್ತಿರುವ, ತನ್ನನ್ನು ಓದಿಸುತ್ತಿರುವ ಗಂಡಸಿಗೆ ನಮಸ್ಕಾರ ಮಾಡಿದರೆ ಅದರಲ್ಲಿ ಆಶ್ಚರ್ಯವೇನಿದೆ? ಅದು ಪ್ರಾರ್ಥನಾಳ ಗರ್ತಿ ಸಂಸ್ಕಾರ. ಆದರೆ ಕಾವೇರಮ್ಮ ಶುದ್ಧ ಕಸುಬುಗಾರ್ತಿ, ಹಿಮವಂತನಿಗಿಂತ ದೊಡ್ಡವಳು. ಹಣೆ ಹಚ್ಚಿ ನಮಸ್ಕಾರ ಮಾಡುವಂಥ ಪ್ರಮೇಯವೇನಿದೆ? ಈ ಮನೆಯಲ್ಲಿ ಯಾರ್ಯಾರಿಗೆ ನಮಸ್ಕಾರ ಮಾಡಿರಲಾರರು? ಇಲ್ಲಿನ ಭಾವವೇ ಬೇರೆ, ಭಂಗಿಯೇ ಬೇರೆ. ನಮಸ್ಕರಿಸಿದ ಕಾವೇರಮ್ಮ ಎದ್ದು ನಿಂತು ಸೆರಗು ಸರಿಪಡಿಸಿಕೊಂಡಳು. ಕಣ್ಣುಗಳಲ್ಲಿ ಗೌರವ, ಗಾಬರಿ, ಸಣ್ಣದೊಂದು ಗೊಂದಲ ಮತ್ತು ಇದೇನಿದು ಒತ್ತಲದ ಹೊತ್ತಿನಲ್ಲಿ ಅದು ಈ ಹುಡುಗಿಯೊಂದಿಗೆ ಬಂದು ಬಿಟ್ರಲ್ಲ ಎಂಬ ಪ್ರಶ್ನೆ ಎಲ್ಲವೂ ಅಡಕವಾಗಿದ್ದವು. ಕಾವೇರಿಯ ನಮಸ್ಕಾರ, ಅದರಲ್ಲೂ ಊರ್ಮಿಳೆ ಎದುರಿಗೆ ಮಾಡಿದ ನಮಸ್ಕಾರ ಹಿಮವಂತನನ್ನು ಅರೆಕ್ಷಣದ ಮಟ್ಟಿಗೆ ಕಿರಿಕಿರಿ ಮಾಡಿತು. ಅವನು ಸುಮ್ಮನೆ ಕಣ್ಣು ಮುಚ್ಚಿ ತೆರೆದ. ತಕ್ಷಣ ಸರಿ ಹೋದವನಂತೆ. ಇವರು ಊರ್ಮಿಳಾ ಅಂತ, ನಮ್ಮ ಪ್ರಾರ್ಥನಾ ಇವರ ರೂಮ್ನಲ್ಲೇ ಇರೋದು. ಅದ್ಯಾಕೋ ನಿನ್ನ ಮನೆ ನೋಡಬೇಕು ಅಂತ ಒಂದೇ ಸಮನೆ ಹಠ ಮಾಡಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ತುಂಬ ಬುದ್ಧಿವಂತರು. ನಮ್ಮ ಪ್ರಾರ್ಥನಾಳನ್ನು ಜೋಪಾನ ಮಾಡ್ತಿರೋರು. ಯಾವಾಗಾದರೂ ಬರಬೇಕು ಅನಿಸಿದ್ರೆ ಇಲ್ಲಿಗೆ ಬರ್ತಾರೆ. ಬೇಡ ಅಂದ್ಕೊಡ್ದು ನೀನು. ಮಾತಾಡಿಸಿ ಕಳಿಸು. ಹೇಗೆ ಜೀವನ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕುತೂಹಲಕ್ಕೆ ಬರ್ತಾರಷ್ಟೇ, ಗಾಬರಿ ಆಗೋ ಕಾರಣ ಇಲ್ಲ. ಅಷ್ಟು ಹೇಳಿ ಹೋಗೋಣ ಅಂತ ಬಂದೆ. ನಾನು ಬರೋ ಹೊತ್ತಲ್ಲ ಇದು, ಹೊರಡ್ತೀನಿ ಅಂದಾಗೆ ಜಾನಿ ಪತ್ರ ಬರೆದಿದ್ಲಾ? ಯಾಗಿದ್ದಾಳಂತೆ? ಮಾತಾಡ್ತಾ ಆಡ್ತಲೇ ಮಾತು ಮುಗಿಯುತ್ತೆಂಬಂತೆ ಎದ್ದು ನಿಂತು ಬಿಟ್ಟ ಹಿಮವಂತ್. ಜಾನಿ ಚೆನ್ನಾಗಿದ್ದಾಳೆ. ಮೊನ್ನೆ ಗಂಡ ಹೆಂಡತಿ ಇಬ್ಬರು ಬಂದೋದ್ರು. ಮಗುಗೆ ನಿಮ್ಮದೇ ಹೆಸರಿಡ್ತಾರಂತೆ, ಆಗ್ಬೋದಾ ಅಂತ ಕೇಳು ಅಂದರು. ಒಂದು ಸಲ ಅವಳಿರೋ ಕಡೆಗೆ ಹೋಗಿ ಬಂದಿದ್ರೆ ಪುಣ್ಯ ಬರ್ತಿತ್ತು. ಕಾವೇರಮ್ಮ ಮಾತಾಡುತ್ತಲೇ ಇದ್ದಳು. ಹಿಮವಂತ್ ಊರ್ಮಿಳೆಯನ್ನು ಎಬ್ಬಿಸಿಕೊಂಡು ಆ ಮನೆಯಿಂದ ಹೊರಕ್ಕೆ ನಡೆದೇ ಬಿಟ್ಟಿದ್ದ. ಬಾಗಿಲಲ್ಲಿ ನಿಂತ ಕಾವೇರಮ್ಮ ಊರ್ಮಿಳೆಯ ಕಡೆಗೊಮ್ಮೆ ಕಣ್ಣು ಹೊರಳಿಸಿದಳು. ಆ ಹುಡುಗಿಯ ಮುಖದಲ್ಲಿ ಮತ್ತೆ ಸಿಗ್ತೀನಿ ಎಂಬ ಭಾವವಷ್ಟೇ ಇತ್ತು. ಹಾಗೆ ಅವರಿಬ್ಬರು ಕಾವೇರಮ್ಮನ ಮನೆಯ ಅಂಗಳದಿಂದ ರಸ್ತೆಗೆ ಬರುವ ಹೊತ್ತಿಗೆ ಆಕಾಶದಲ್ಲೊಂದು ಸಣ್ಣ ಕತ್ತಲೆ. ಕಾವೇರಮ್ಮನ ಮನೆ ನೋಡುವ ಕುತೂಹಲ ಹೊತ್ತು ಬಂದಿದ್ದ ಊರ್ಮಿಳಾ ನೋಡಿ ನಿಬ್ಬೆರಗಾಗಿದ್ದು ಹಿಮವಂತನ ವ್ಯಕ್ತಿತ್ವವನ್ನು. ಚಿಕ್ಕಂದಿನಲ್ಲೆಲ್ಲೋ ಓದಿ ಮರೆತ ಸ್ವಾಮಿ ವಿವೇಕಾನಂದರ ಚಿತ್ರವೊಂದು ಅವಳ ಕಣ್ಣುಗಳಲ್ಲಿ ಕದಲಿದಂತಾಗುತ್ತಿತ್ತು. ದಾವಣಗೆರೆಯ ರಸ್ತೆಗಳಲ್ಲಿ ಅವನೊಂದಿಗೆ ಹೆಜ್ಜೆ ಹಾಕುತ್ತಿದ್ದರೆ ಅವಳಲ್ಲಿ ಎಂಥದ್ದೋ ಹೆಮ್ಮೆ. ಹಿಮವಂತನನ್ನು ಪ್ರಾರ್ಥನಾ ದೇವರು ಅನ್ನುತ್ತಿದ್ದರಲ್ಲಿ ಅಂಥ ಅತಿಶಯೋಕ್ತಿ ಏನಿಲ್ಲ. ಆದರೆ ದೇವರಿಗೂ ಮೋಸವಾಗುತ್ತದಲ್ವಾ? ತನ್ನಲ್ಲಿ ತಾನೇ ಕೇಳಿಕೊಂಡಳು ಊರ್ಮಿಳಾ. 8 ಗಂಟೆ ಹೊತ್ತಿಗೆ ಅವರಿಬ್ಬರು ಊಟದ ಹೋಟೆಲಿನ ಮೇಜಿನ ಮುಂದಿದ್ದರು. ಹಿಮವಂತ್ ಮಾಂಸ ತಿನ್ನುವುದಿಲ್ಲ, ಕುಡಿತದಿಂದ ದೂರ, ಸಿಗರೇಟ್ ಆಗದು. ಸ್ಪಷ್ಟ ಬೆಳಕಿನ ಹೋಟೆಲ್ನಲ್ಲಿ ಕುಳಿತು ಒಂದು ತುತ್ತ ಅನ್ನ, ಅಷ್ಟು ಸಾಕು ಅಂದಿದ್ದ. ಈ ಹೋಟೆಲ್ನಲ್ಲಿ ಮಂಕು ಬೆಳಕಿನ ದೀಪಗಳಿಲ್ಲ, ಪಿಸು ಮಾತುಗಳಿಲ್ಲ, ಬೋರ್ಗೆರವ ಸಂಗೀತವಿಲ್ಲ. ಇದು ಫಾರೆಸ್ಟ್ ಲಾಡ್ಜೂ ಅಲ್ಲ. ತನ್ನ ಕೈಯಲ್ಲಿ ವಿಸ್ಕಿ ಬಾಟಲ್ ಇಲ್ಲ. ಆದರೂ ಹಿಮವಂತ ಇಷ್ಟವಾಗುತ್ತಿದ್ದಾನೆ. ವ್ಯಕ್ತಿತ್ವವೆಂದರೆ ಇದೇನಾ?
ಹಾಸ್ಟೆಲ್ನಿಂದ ಹೊರಟವಳ ಕೈಲಿ ಸಿಗರೇಟಿನ ಪೆಟ್ಟಿಗೆ ಇತ್ತು. ಆದರೆ ಹಿಮವಂತನ ಕಣ್ಣೆದುರಿಗಿದ್ದಷ್ಟು ಹೊತ್ತು ಅದರೊಳಗಿಂದ ಒಂದೇ ಒಂದು ಸಿಗರೇಟ್ ಇರಿದು ತುಟಿಗಿಟ್ಟುಕೊಳ್ಳುವ ಧೈರ್ಯವಾಗಿರಲಿಲ್ಲ. ಹೊರಟ ಗಳಿಗೆಯಲ್ಲಿ ಜಲಪಾತದಂತೆ ಧುಮ್ಮಿಕ್ಕಿ ಮಾತನಾಡುತ್ತಿದ್ದವಳು ಈಗ ಹಿಮುವಿನೆದುರು ಮೂಕಾಕ್ಕಿ. ತನ್ನಲ್ಲೇನೋ ತನಗೆ ಗೊತ್ತಾಗದಂತಹ ಬದಲಾವಣೆಗಳಾಗುತ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ 2 ಸಂಗತಿಗಳು ತನ್ನ ಗಮನಕ್ಕೆ ಬಂದಿವೆ. ಮೊದಲನೆಯದು, ಹಿಮವಂತನ ಸನ್ನಿಧಿಯಲ್ಲಿ ತನ್ನ ಅಸಲಿ ವ್ಯಕ್ತಿತ್ವ ಹೊಳಪು ಪಡೆಯುತ್ತದೆ. ತಾನಾಗಿ ರೂಪಿಸಿಕೊಂಡ ಬಿರುಮಾತು, ಚೆಲ್ಲುತನ, ಬೇಜವಾಬ್ದಾರಿ ವರ್ತನೆಗಳೆಲ್ಲ ತಂತಾನೇ ಮರೆಯಾಗುತ್ತವೆ. ಎರಡನೆಯದು, ಅಪ್ಪಿತಪ್ಪಿ ಕೂಡ ದೇಬ್ ನೆನಪಾಗುವುದಿಲ್ಲ. ಊಟದೇ ಕೊನೆಯ ತುತ್ತು ಕೈಗೆತ್ತಿಕೊಂಡವಳು ಆವರಿಸಿಕೊಂಡ ಮೌನವನ್ನು ಈಗಾದರೂ ಮುರಿಯೋಣ ಎಂಬಂತೆ, ಜಾನಿ ಅಂದರೆ ಯಾರು ಹಿಮವಂತ್ ಕೇಳಿಬಿಟ್ಟಳು. ಹಿಮವಂತ್ ತಕ್ಷಣ ಮಾತಾಡಲಿಲ್ಲ. ಕೊನೆಯ ತುತ್ತು ತಟ್ಟೆಯಲ್ಲಿ ಬಿಟ್ಟ. ಕೈ ತೊಳೆಯಲು ಮೇಲೇಳುವ ಮುನ್ನ ನೇರವಾಗಿ ಊರ್ಮಿಳೆಯ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದ, ಊರ್ಮಿಳ, ಪ್ರತಿ ಮನುಷ್ಯನಿಗೂ ತನ್ನದೇ ಆದದ್ದೊಂದು ಖಾಸಗಿ ಜಗತ್ತಿರುತ್ತದೆ. ಬಾಗಿಲು ತಟ್ಟದೆ ಅದರೊಳಗೆ ಹೊರಗಿನವರ್ಯಾರೂ ಪ್ರವೇಶ ಮಾಡಬಾರದು. ನಾನಾದರೂ ಅಷ್ಟೇ. ಈ ತನಕ ನನಗೆ ಕಾವೇರಮ್ಮನ ಪರಿಚಯ ಇರೋ ವಿಷಯ ನಿಮ್ಗೆ ಯಾರು ಹೇಳಿದರು ಅಂತ ನಿಮ್ಮನ್ನು ಕೇಳಿಲ್ಲ, ಕೇಳೋದೂ ಇಲ್ಲ. ಕೆಲವು ಸಂಗತಿಗಳ ಬಗ್ಗೆ ಕೇಳದೇ ಇರೋದೇ ಒಳ್ಳೆಯದು. ಅವನ ಮಾತು ಎಳೆಯ ಬಾಳೆ ಸುರುಳಿಯ ಮೇಲಕ್ಕೆ ಕಾದ ಸೀಸದ ಹನಿಗಳಂತೆ ಬಿದ್ದಿದ್ದವು. ಊರ್ಮಿಳೆಯ ಕೊನೆಯ ತುತ್ತು ಕೈಯಲ್ಲೇ ಉಳಿದು ಹೋಯಿತು. ಈ ಮನುಷ್ಯ ನನ್ನ ನಿಲುಕಿನವನಲ್ಲ. ಈತನ ಆಳದೆದುರು ಸಮುದ್ರವೂ ಚಿಕ್ಕದು ಹಾಗಂತ ಅಂದುಕೊಂಡವಳು ಆನಂತರ ಒಂದೇ ಒಂದು ಮಾತಾಡದೆ ಹಾಸ್ಟೆಲ್ ಹೆಬ್ಬಾಗಿಲ ತನಕ ನಡೆದು ಬಂದಳು. ಕೋಣೆಯಲ್ಲಿ ದೀಪ ಉರಿಯುತ್ತಿತ್ತು. ಪ್ರಾರ್ಥನಾ ಬಂದಿರಬೇಕು ಅಂದುಕೊಂಡಳು. ಹಿಮವಂತನೆಡೆಗೆ ತಿರುಗಿ, ನಿಮ್ಗೆ ಬೇಸರ ಮಾಡಿಸ್ಬಿಟ್ಟೆ, ಐ ಆಮ್ ಸಾರಿ ಅಂದರೆ, ಹಿಮವಂತ್, ನಿಮ್ಮ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ ಆಯಿತು, ಗುಡ್ ನೈಟ್ ಅಂದವಳೆ ಹಾಸ್ಟೆಲ್ನ ಕಬ್ಬಿಣದ ಗೇಟು ಸರಿಸಲು ಮುಂದಾದಳು. ನಿಮಗೆ ನನ್ನದಕ್ಕಿಂತ ಒಳ್ಳೆಯ ವ್ಯಕ್ತಿತ್ವವಿದೆ ಊರ್ಮಿಳ. ಇಲ್ಲದೆ ಹೋಗಿದ್ರೆ ನಾನು ಇಷ್ಟು ಹೊತ್ತಿನ ತನಕ ನಿಮ್ಮ ಜೊತೆ ಕಳೀತಿರ್ಲಿಲ್ಲ. ಗುಡ್ ನೈಟ್ ಅಂದ ಹಿಮವಂತ್ ಹಾಸ್ಟೆಲ್ ಎದುರಿಗಿನ ರಸ್ತೆಯಲ್ಲಿ ಉತ್ತರಾಭಿಮುಖವಾಗಿ ನಡೆಯತೊಡಗಿದ. ಇನ್ನೊಂದು ಸಲ ಹಾಸ್ಟೆಲ್ ಕಡೆಗೆ ತಲೆ ಹಾಕಿದ್ದೆ ಆದರೆ ನನಗಿಂತ ಕೆಟ್ಟವನಿರೋದಿಲ್ಲ ತಿಳ್ಕೊ. ಪ್ರಾರ್ಥನಾ ಅನ್ನೋದು ಕೇವಲ ಒಬ್ಬ ಹುಡುಗಿ ಹೆಸರಲ್ಲ, ಅದು ನನ್ನ ಬದುಕಿನ ಕೊನೆ ಗುರಿ. ನಿನ್ನ ನೆರಳು ಅವಳ ಮೇಲೆ ಬೀಳೋದು ಬೇಡ. ಹಾಗಂತ ಎದುರು ನಿಂತ ಹಿಮವಂತ್ ದನಿಯಲ್ಲಿಯೇ ದೃಢವಾಗಿ ಹೇಳುತ್ತಿದ್ದವರೇ ಕಾವೇರಮ್ಮ. ನಿಂತ ನಿಲುವಿನಲ್ಲೇ ನಡುಗಿ ಹೋಗುತ್ತಿದ್ದಳು. ಸರಿಯಾಗಿ ಅದೇ ಹೊತ್ತಿಗೆ ಹುಡುಗಿರ ಹಾಸ್ಟೆಲ್ನ ಕೋಣೆಯಲ್ಲಿ ಪ್ರಾರ್ಥನಾ ಊರ್ಮಿಳೆಯನ್ನು ತಬ್ಬಿಕೊಂಡು ಎದೆ ಹೊಡೆಯುವಂತೆ ಹೋಗುವಂತೆ ಅಳುತ್ತಿದ್ದಳು. ಅದಾದ 5 ನಿಮಿಷಗಳಿಗೆ ಸರಿಯಾಗಿ ಮಾರುತಿ ಕಾರೊಂದು ಕಸೂತಿ ಕಾವೇರಮ್ಮನ ಮನೆಯೆದುರಿಗೆ ಬಂದು ನಿಂತಿತು. ಅದರಿಂದ ಇಳಿದ ವ್ಯಕ್ತಿ ಹೆಸರು ದೇಬ್ಶಿಶು ಚಂದ್ರಕಾಂತ್ ಬಂಡೋಪಾಧ್ಯಾಯ ಎಂದು. ಈ ತನಕ ತನ್ನ ಜೊತೆಗಿದ್ದ ಊರ್ಮಿಳಾ ಎಂಬ ಹುಡುಗಿ ಅಪ್ಪಿತಪ್ಪಿಯೂ ಅವನ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲವಲ್ಲ ಎಂದು ಹಿಮವಂತ್ ಆಶ್ಚರ್ಯದಿಂದ ನೆನಪಿಸಿಕೊಳ್ಳುತ್ತಿರುವಂತೆ ಕಾಂಪೌಂಡಿನ ಕತ್ತಲಲ್ಲಿ ದೇಬ್ ಸರಸರನೆ ನಡೆದು ಹೋಗಿ ಕಾವೇರಮ್ಮನ ಮನೆಯ ವರಾಂಡ ಸೇರಿಕೊಂಡ. ಮರದ ನೆರಳ ಕತ್ತಲಲ್ಲಿ ನಿಂತಿದ್ದ ಹಿಮವಂತನಾಗಲಿ ಅವನ ಎದುರು ತರಗುಡುತ್ತಾ ನಿಂತಿದ್ದ ಕಾವೇರಿಯಾಗಲಿ ದೇಬ್ನ ಕಣ್ಣಿಗೆ ಬೀಳಲೇ ಇಲ್ಲ. ಅಂದು ರಾತ್ರಿ ರೆಪ್ಪೆಗೆ ರೆಪ್ಪೆ ಹಚ್ಚಲಿಲ್ಲ ಪ್ರಾರ್ಥನಾ. ಮನಸ್ಸು ಅಂತರ್ಯುದ್ಧದಲ್ಲಿ ನಲುಗಿ ಹೋಗಿತ್ತು. ಅದು ಪಶ್ಚಾತ್ತಾಪವೋ, ಮಾಡಲು ಆರಂಭಿಸಿರುವ ಪಾಪವನ್ನು ಹೇಗಾದರೂ ಮಾಡಿ ದಕ್ಕಿಸಿಕೊಳ್ಳಬೇಕೆಂಬ ದುಷ್ಟ ಮನಸ್ಸಿನ ಹುನ್ನಾರವೋ, ಅಥವಾ ತಾನಿನ್ನು ಯಾವ ದಿಕ್ಕಿನಲ್ಲಿ ಮುನ್ನಡೆಯಬೇಕೆಂದು ನಿರ್ಧರಿಸಲಾಗದೆ ತೊಳಲುತ್ತಿದ್ದಾಳೋ ಪ್ರಾರ್ಥನಾಳಿಗೆ ಖಚಿತವಾಗಿರಲಿಲ್ಲ. ಇಡೀ ರಾತ್ರಿ ಅಳು ಉಬ್ಬಳಿಸಿಕೊಂಡು ಬರುತ್ತಿತ್ತು. ನೀನು ಸಾಯಂಕಾಲ ಹೋಗಿದ್ದು ದೇಬ್ ಜೊತೆಗೆ ಅಂತ ನೀನು ಚೀಟಿ ನೋಡಿದಾಗಲೇ ನನಗೆ ಗೊತ್ತಾಗಿತ್ತು ಮುನ್ನಿ. ಅರ್ಥ ಮಾಡಿಕೊಳ್ಳದಾಗದಷ್ಟು ದಡ್ಡಿಯಲ್ಲ ನಾನು. ಹಾಗಂತ ದೇಬ್ ಜೊತೆಗೆ ಕಾರಿನಲ್ಲಿ ಒಂದು ಸಂಜೆ ಸುತ್ತಿ ಬಂದ ಮಾತ್ರಕ್ಕೆ ನೀನು ಅವನು ಪ್ರೀತಿಸಿಬಿಟ್ಟೆಯೇನೋ ಅಂತ ಅನುಮಾನಿಸುವವಳು ನಾನಲ್ಲ. ನನ್ನ ಅನುಮಾನಗಳಿರೋದು ದೇಬ್ನ ಬಗ್ಗೆ. ನನ್ನ ಜೊತೆಗಿರುವಾಗ ಇಡೀ ಜಗತ್ತಿನ ಬಗ್ಗೆ ಎಲ್ಲ ಮಾತನಾಡುವವನು ದೇಬ್. ಅಂಥವನು ಇವತ್ತಿನ ತನಕ ನಿನ್ನ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ. ಅಪಾಯವಿರುವುದು ಅವನ ಮಾತಿನಲ್ಲಲ್ಲ, ಅವನ ಮೌನದಲ್ಲಿ. ದೇಬ್ ಎಂಥ ಫ್ಲರ್ಟ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಪ್ರಾರ್ಥನಾ. ಅವನನ್ನು ಧಿಕ್ಕರಿಸೋದು ಕಷ್ಟ, ರೇಸಿಸ್ಟ್ ಮಾಡೋದು ಇನ್ನೂ ಕಷ್ಟ. ನನ್ನಂತ ನಾನೇ ಶಿವಮೊಗ್ಗದ ಫಾರೆಸ್ಟ್ ಲಾಡ್ಜ್ನಲ್ಲಿ ದೇಬ್ನ ಹೆಗಲಿಗೆ ತಲೆಯಾನಿಸಿ ನಿಂತು ಬಿಟ್ಟಿದ್ದೆ. ನೀನು ನನಗಿಂತ ಬಲಹೀನಳು ಅಂತ ನಾನನ್ನುತ್ತಿಲ್ಲ, ಆದರೆ ನೀನು ನನಗಿಂತ ಚಿಕ್ಕವಳು ಮತ್ತು ದೇಬ್ ನಿನಗಿಂತ ತುಂಬ ಬುದ್ಧಿವಂತ.
ಬುದ್ಧಿವಂತರ ಮೋಸ ಭಯಂಕರವಾಗಿರುತ್ತೆ. ನೀನು ಕೇವಲ ಬುದ್ಧಿವಂತನ ಪ್ರೀತಿ ನೋಡಿದ್ದೀಯಾ. ಹಿಮವಂತ್ ದೇಬ್ಗಿಂತ ಬುದ್ಧಿವಂತ, ಆದರೆ ದೇಬ್ಗಿಂತ ಬಲಿಷ್ಠ. ಇವತ್ತು ಸಾಯಂಕಾಲ ನಡೆದದ್ದನ್ನೇ ನೋಡು. ಹಿಮವಂತನನ್ನು ಭೇಟಿಯಾಗಿ ಅವನೊಂದಿಗೆ ತುಂಬಿದ ರಸ್ತೆಯಲ್ಲಿ ತಿರುಗಾಡಿ ಬಂದ ನಾನು ಸಂತೋಷದಿಂದಿದ್ದೇನೆ. ದೇಬ್ನೊಂದಿಗೆ ಗುಟ್ಟಾಗಿ ಕಾರಿನಲ್ಲಿ ಓಡಾಡಿ ಬಂದವಳು ನೀನು ನಿತ್ತರಿಸಿಕೊಳ್ಳಲಾಗದಷ್ಟು ಅಳ್ತಿದ್ದೀಯ. ನಿನಗೊಂದೇ ಮಾತು ಹೇಳ್ತೀನಿ ಪ್ರಾರ್ಥನಾ, ಮನಸ್ಸಿಗೆ ಬೇಕಾದೆನಿಸಿದ್ದನ್ನು ಅದು ಬೇಕೆನಿಸಿದ ರೀತಿಯಲ್ಲಿ ಮಾಡಿಬಿಡು. ಆದರೆ ಮನಸ್ಸಿನ ಮಾತು ಕೇಳಿ ಹೀಗೆ ಕಣ್ಣೀರಿಟ್ಟುಕೊಳ್ಳುವ ಕೆಲಸ ಮಾಡ್ಕೋಬೇಡ. ನನ್ನ ಪಾಲಿಗೆ ಕಣ್ಣೀರೆಲ್ಲ ಸುರಿದು ಹೋಗಿ ನೇತ್ರಜಲ ಬತ್ತಿ ಬಿಟ್ಟಿದೆ. ಹೀಗಾಗಿ ಮನಸ್ಸಿನ ಮಾತು ಕೇಳುವುದನ್ನು ಯಾವತ್ತೋ ಬಿಟ್ಟುಬಿಟ್ಟಿದ್ದೇನೆ. ಹಾಗಂತ ಹೇಳಿದವಳೆ ಅವತ್ತಿನ ಕೋಟಾದ ಕೊನೆಯ ಸಿಗರೇಟನ್ನು ಸೇದದೆ ಮಲಗಿಬಿಟ್ಟಳು ಊರ್ಮಿಳಾ. ಅವಳು ಮಲಗಿದ ಎಷ್ಟೋ ಹೊತ್ತಿನ ನಂತರ ಪ್ರಾರ್ಥನಾ ಬಿಕ್ಕುತ್ತಲೇ ಇದ್ದಳು. ಇಷ್ಟಕ್ಕೂ ಈ ಪರಿ ಅಳುವಂಥದ್ದೇನಾಗಿದೆ ನನಗೆ? ದೇಬ್ ಜೊತೆಗೆ ಹೋದದ್ದು ಅಪರಾಧವೇನಲ್ಲ. ಊರ್ಮಿಳೆಗೆ ಗೊತ್ತಾದರೆ ನೊಂದುಕೊಂಡಾಳು ಎಂಬ ಸಣ್ಣ ಅಳುಕಿತ್ತು. ಹೀಗಾಗಿ ಗೆಳತಿಯೊಂದಿಗೆ ಹೋಗುತ್ತಿದ್ದೇನೆಂದು ಚೀಟಿ ಬರೆದಿಟ್ಟಿದ್ದಳು. ತಪ್ಪೇನಾಯಿತು? ದೇಬ್ ಜೊತೆಗೆ ಸರಳವಾದುದೊಂದು ಸ್ನೇಹವಿಟ್ಟುಕೊಳ್ಳುವುದು ತಪ್ಪೇ? ಖುದ್ದು ಊರ್ಮಿಳೆಗೆ ಅಂಥ ಎಷ್ಟು ಸ್ನೇಹಗಳಿಲ್ಲ. ಅವಳಿಗಿಲ್ಲದ ಅಳುಕು ತನಗೇಕಿರಬೇಕು? ಇಷ್ಟಕ್ಕೂ ದೇಬ್ನನ್ನು ನಾನು ಪ್ರೀತಿಸುತ್ತಿದ್ದೇನೆ ಅಂತ ಖುದ್ದು ದೇಬುವಿಗೂ ಹೇಳಿಲ್ವಲ್ಲ. ತನಗೇಕೆ ಈ ಪರಿ ಅಳು ಬರುತ್ತಿದೆ? ಪದೇ ಪದೇ ಕೇಳಿಕೊಂಡಳು ಪ್ರಾರ್ಥನಾ. ಉತ್ತರಗಳು ಅವಳಲ್ಲೇ ಇದ್ದವು. ನೀನೇ ಯೋಚಿಸು ಪ್ರಾರ್ಥನಾ. ಹಿಮವಂತನನ್ನು ಪ್ರೀತಿಸಲು ಆರಂಭಿಸಿದ ದಿನಗಳಲ್ಲಿ ನೀನು ಯಾವತ್ತೂ ಹೀಗೆ ಎದೆ ಒಡೆಯುವಂತೆ ಹತ್ತಿರಲಿಲ್ಲ. ಸುಳ್ಳು ಚೀಟಿ ಬರೆದಿಟ್ಟಿರಲಿಲ್ಲ. ನಿನ್ನನ್ನು ಅಳುಕು ಕಾಡಿರಲಿಲ್ಲ. ಇವತ್ತು ಕಾಡುತ್ತಿರುವುದು ಕೇವಲ ಊರ್ಮಿಳೆಗೆ ಚೀಟಿ ಬರೆದಿಟ್ಟ ಅಳುಕಲ್ಲ, ಅವನು ಕಾರಿನಲ್ಲಿ ಕದ್ದು ಸುತ್ತಿದೆನೆಂಬ ಆತಂಕವಲ್ಲ, ಹಿಮವಂತ ತನ್ನನ್ನು ಹುಡುಕಿಕೊಂಡು ಹಾಸ್ಟೆಲ್ ಬಾಗಿಲಿಗೆ ಬಂದಾಗ ತಾನು ಕೋಣೆಯಲ್ಲಿರಲಿಲ್ಲವೆಂಬ ಪರಿತಾಪವೂ ಅಲ್ಲ, ದೇವರನ್ನು ವಂಚಿಸಲು ಆರಂಭಿಸಿದೆನೆಂಬ ದುಃಖ. ನಿನ್ನನ್ನು ಕಾಡುತ್ತಿರುವುದೇ ಅದು ಪ್ರಾರ್ಥನಾ. ನಿನ್ನ ಬದುಕಿನ ದಿಕ್ಕನ್ನೇ ಬದಲಿಸಿದ ದೇವರ ಮುಂದೆ ನೀನು ಅಚ್ಚಿಟ್ಟು ಬಂದ ಪ್ರಣತಿ ಇನ್ನೂ ನಂದಿಲ್ಲ. ಆಗಲೇ ಇಲ್ಲಿ ವಂಚನೆ ಪ್ರಾರಂಭಿಸಿದ್ದೀಯಾ? ಅದಕ್ಕೆ ಅಳು ಬರುತ್ತಿದೆ. ಆದರೆ ವಂಚನೆ ಅಭ್ಯಾಸವಾಗಿ ಹೋದಂತೆಲ್ಲ ಅಳುಕು ಸತ್ತು ಹೋಗುತ್ತದೆ. ದೇಬ್ ತೆಕ್ಕೆಯಲ್ಲಿರುತ್ತಾನೆ. ಹಿಮವಂತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿರುತ್ತೀಯ. ಊರ್ಮಿಳೆಗೆ ಸುಳ್ಳಿನ ಮೇಲೊಂದು ಸುಳ್ಳು ಹೇಳುತ್ತಲೇ ಇರ್ತೀಯ. ದೇವರನ್ನೇ ವಂಚಿಸಲು ತಯಾರಾದವಳಿಗೆ ಮನುಷ್ಯರಾದವರು ಯಾವ ಲೆಕ್ಕ ಪ್ರಾರ್ಥನಾ? ಒಳ ಮನಸ್ಸು ಹೀಯಾಳಿಸುತ್ತಿತ್ತು ಅವಳನ್ನು. ಬೆಳಗಿನ ಜಾವದ ಹೊತ್ತಿಗೆ ಸಂಪೂರ್ಣವಾಗಿ ಬಳಲಿ ಹೋಗಿದ್ದಳು ಪ್ರಾರ್ಥನಾ. ಹತ್ತು ಕಣ್ಣುಗಳೆರಡು ಅಗ್ನಿಗೋಳಗಳಂತಾಗಿದ್ದವು. 4:15 ಸುಮಾರಿಗೆ ತೊಯ್ದು ದಿಂಬು ಬಿಟ್ಟು ಮೇಲೆದ್ದವಳು ಮೈ ಹಗುರಾಗುವಂತೆ ಸ್ನಾನ ಮಾಡಿದಳು. ಅಂಕೆ ತಪ್ಪಿದ ಗುಂಗುರು ಕೂದಲನ್ನು ದಂಡಿಸುವ ಪ್ರಯತ್ನ ಮಾಡದೆ ಸಡಿಲಾಗಿ ಜಡೆ ಹಾಕಿಕೊಂಡಳು. ಹಿಮವಂತನೇ ಕೊಡಿಸಿದ ತಿಳಿ ನೀಲಿ ಹೂಗಳ ಚೂಡಿದಾರ್ ಧರಿಸಿದಳು. ಕೋಣೆಯ ಮಧ್ಯದಲ್ಲಿ ಕುಳಿತುಕೊಂಡು ಎಂದಿನಂತೆ ಶ್ಲೋಕ ಹೇಳಿಕೊಂಡಳು. ಹಿಮವಂತನನ್ನು ಎದುರಿಸುವ, ಅವನೆದುರಿಗೆ ಕಾಲೂರಿ ನಿಲ್ಲುವ ಶಕ್ತಿ ಕೊಡು ಭಗವಂತ ಎಂದು ಕೇಳಿಕೊಂಡಳೇ ಹೊರತು ಹಿಮುವನ್ನು ಪ್ರೀತಿಸುವ ಶಕ್ತಿ ಕೊಡು ದೇವರೇ ಎಂಬ ಅವಳ ದಿನನಿತ್ಯದ ಪ್ರಾರ್ಥನೆ ಅವಳ ಸ್ಮರಣೆಗೆ ಬರಲೇ ಇಲ್ಲ. ಜಗತ್ತಿನ ಎಲ್ಲ ಹೆಂಗಸರು ಹೀಗೆ ಬದಲಾಗುತ್ತಾರೇನೋ ಅನಿಸಿತು. ಆದರೆ ಖಚಿತವಾಗಿಯೂ ತಾನೇಕೆ ಬದಲಾದಳು ಎಂಬುದು ಪ್ರಾರ್ಥನಾಳಿಗೆ ಮನವರಿಕೆಯಾದದ್ದು ಬೆಳಗಿನ 6:30 ಹೊತ್ತಿಗೆ. ಹಾಸ್ಟೆಲಿನ ಕಾಂಪೌಂಡಿನ ಬಾಗಿಲಲ್ಲಿ ಹಿಮವಂತನನ್ನು ಎದುರುಗೊಂಡಾಗ. ಅವಳು ಸುಮಾರು 1 ತಾಸಿನಿಂದ ಕಾಂಪೌಂಡಿನ ಬಾಗಿಲಲ್ಲೇ ನಿಂತಿದ್ದಳು. 6:30 ಹೊತ್ತಿಗೆ ಅನತಿ ದೂರದಲ್ಲಿ ಕೈಯಲ್ಲೊಂದು ಬಟ್ಟೆಯ ಚೀಲ ಹಿಡಿದುಕೊಂಡು ನಡೆಯುತ್ತಾ ಬರುತ್ತಿದ್ದ ಹಿಮವಂತ್ ಕಾಣಿಸಿದ. ಅವತ್ತು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನ ಬಳಿ ಇಂಥದ್ದೇ ಬೆಳಗಿನ ಜಾವದಲ್ಲಿ ನೋಡಿದಾಗ ಹೇಗಿದ್ದನೋ ಇವತ್ತು ಹಾಗೇ ಇದ್ದಾನೆ. ಅದೇ ಜೀನ್ಸ್ ಪ್ಯಾಂಟ್, ಒರಟು ಜುಬ್ಬ. ನಡಿಗೆಯಲ್ಲಿ ದೃಢತೆ ಇದೆಯಾದರೂ ಲವಲವಿಕೆ ಇಲ್ಲ. ಹೀಗೆ ಅನತಿ ದೂರದಿಂದ ತನ್ನನ್ನು ನೋಡಿದಿದ್ದರೆ ದೇಬ್ ಅದೆಷ್ಟು ಸಂಭ್ರಮದಿಂದ ಓಡಿ ಬರುತ್ತಿದ್ದನೋ. ಓಡಿ ಬರುತ್ತಿದ್ದನೆಲ್ಲಿ, ಅವನು ಸಂಭ್ರಮದಿಂದ ಆಕ್ಸಿಲೇಟರ್ ತುಳಿಯುತ್ತಿದ್ದ. ಅವನು ಮನೋವೇಗ ಎಂಥದ್ದೆಂಬುದು ಆ ಪುಟ್ಟ ಕಾರಿಗೂ ಗೊತ್ತು. ದೇಬ್ ಆದ್ರೇ ವೇಗ, ದೇಬ್ ಅಂದರೆ ಸಂಭ್ರಮ. ಹಿಮವಂತನ ದೃಢತೆ ಅವನೆಡೆಗೆ ಗೌರವ ಹುಟ್ಟಿಸುತ್ತದೆ, ಆದರೆ ದೇಬ್ನ ವೇಗ ತನ್ನಲ್ಲಿ ಆಕರ್ಷಣೆ ಹುಟ್ಟಿಸುತ್ತದೆ. ಅನತಿ ದೂರದಿಂದಲೇ ಹಿಮವಂತ್ ಬಾಗಿಲಲ್ಲಿ ನಿಂತ ತನ್ನನ್ನು ಗುರುತಿಸಿದ. ಮುಖದಲ್ಲೊಂದು ಚಿಕ್ಕ ನಗೆ. ಕೈಯಲ್ಲಿದ್ದ ಬಟ್ಟೆ ಚೀಲ ಎಡಗೈಗೆ ಬದಲಾಯಿಸಿಕೊಂಡದ್ದು ಬಿಟ್ಟರೆ ಮತ್ಯಾವ ಬದಲಾವಣೆಯೂ ಕಾಣಲಿಲ್ಲ. ಮೊದಲಿನಿಂದಲೂ ಅಷ್ಟೇ, ಸಂಯಮದ ಹೆಸರಿನಲ್ಲಿ ಭಾವುಕತೆ ಕೊಂದುಕೊಂಡಿದ್ದಾನೆ. ಗಾಂಭೀರ್ಯದ ಹೆಸರಿನಲ್ಲಿ ತುಂಟತನ ಸತ್ತು ಹೋಗಿದೆ. ಏನಂತ ಪ್ರೀತಿಸಿದೆ ಹಿಮುವನ್ನ? ಯಾವ ಆಕರ್ಷಣೆ ಇತ್ತು? ಇವನ ಹೊರತಾಗಿ ಯಾವ ಗಂಡಸನ್ನೇ ನೋಡಿರಲಿಲ್ಲ. ಗಂಡಸೆಂದರೆ ಇವನೇ ಅಂದುಕೊಂಡೆ. ಪ್ರೀತಿ ಎಂದರೆ ಇವನದೇ ಅನಿಸಿತು. ಅಷ್ಟೊಂದು ಅಕ್ಕರೆಯಿಂದ ಬಯಸಿ ಸನಿಹಕ್ಕೆ ಹೋದರೆ ಹಿಮವಂತ್ ದೂರವಿರು ಅನ್ನುತ್ತಿದ್ದ. ಸಂಯಮದ ಪಾಠ ಹೇಳುತ್ತಿದ್ದ. ಪ್ರೀತಿ ಎಂದರೆ ಹಾಗೇ ಇರಬೇಕೇನೋ ಅಂದುಕೊಳ್ಳುತ್ತಿದ್ದೆ. ಬದುಕು ಕೊಟ್ಟವನು, ಕೈ ಹಿಡಿದು ನಡೆಸಿದವನು, ಅದೆಲ್ಲ ನಿಜ.
ಆದರೆ ಹಿಮವಂತನಲ್ಲಿ ಏನಿದೆ ಅಂತ ಅಷ್ಟೊಂದು ಪ್ರೀತಿಸಿದೆ ಕೇಳಿಕೊಂಡಳು. ರಾತ್ರಿ ನಿದ್ದೆ ಮಾಡಲಿಲ್ವ ಪ್ರಾರ್ಥನಾ? ಐ ಆಮ್ ಸಾರಿ, ತಿಳಿಸ್ದೆ ಬಂದುಬಿಟ್ಟೆ. ಬರೋ ಹೊತ್ತಿಗೆ ತುಂಬ ತಡವಾಗಿತ್ತೋ ಏನೋ. ರಾತ್ರಿನೇ ಸಿಕ್ಕಿದಿದ್ರೂ ತುಂಬ ಹೊತ್ತು ಜೊತೆಗಿರೋಕ್ಕಾಗ್ತಿರ್ಲಿಲ್ಲ. ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಮಲಗಿದ್ದೆ. ನಿನಗೋಸ್ಕರ ಒಂದಷ್ಟು ತಿಂಡಿ ತಂದಿದ್ದೀನಿ ಶಿವಮೊಗ್ಗದಿಂದ ಅನ್ನುತ್ತಾ ತನ್ನ ಕೈಲಿದ್ದ ಬಟ್ಟೆ ಚೀಲದಿಂದ 2 ಪೊಟ್ಟಣಗಳನ್ನು ಈಚೆಗೆ ತೆಗೆದು ಅವಳ ಕೈಗಿತ್ತ. ಕೇಸರಿಯ ಗಮ್ ಎಂಬ ವಾಸನೆಯಲ್ಲೇ ಗೊತ್ತಾಗುತ್ತಿತ್ತು ಪೊಟ್ಟಣದಲ್ಲಿರುವುದು ಸಿಹಿ ತಿಂಡಿ. ನಂದಕ್ಕ ಮಾಡಿ ಕಳಿಸಿದ್ರಾ? ಇಳಿದನಿಯಲ್ಲಿ ಕೇಳಿದಳು ಪ್ರಾರ್ಥನಾ. ಇಲ್ಲ, ಕೋಣೆಯಲ್ಲಿ ಕೂತ್ಕೊಂಡು ಯಾರಿಗೂ ಹೇಳ್ದೆ ನಾನೇ ಮಾಡ್ಕೊಂಡು ಬಂದದ್ದು. ಸುಮ್ಮನೆ ತಿಂದು ನೋಡು. ನನಗೂ ಅಡುಗೆ ಮಾಡಿ ಅಭ್ಯಾಸ ತಪ್ಪಿ ಹೋದಂತಾಗಿತ್ತು. ಆದರೂ ಕಲಿತವಿದ್ಯೆ ಹೇಗೆ ಮರೆತು ಹೋಗುತ್ತೆ ಹೇಳು. ನೀನು ಶಿವಮೊಗ್ಗಕ್ಕೆ ಬರೋಕ್ಕೆ ಮುಂಚೆ ಹೊಟ್ಟೆಪಾಡಿಗೆ ಏನು ಮಾಡ್ತಿದ್ದೆ ಅಂತ ಕೇಳ್ತಿರ್ತೀಯಲ್ಲ, ಇವತ್ತು ಹೇಳ್ತೀನಿ ಕೇಳು. ಹೀಗೆ ತರಾವರಿ ಸ್ವೀಟ್ ಮಾಡ್ಕೊಂಡೋಗಿ ಸಣ್ಣ ಸಣ್ಣ ಹೋಟೆಲ್ಗಳಿಗೆ, ಅಂಗಡಿಗಳಿಗೆ, ಮನೆಗಳಿಗೆ ಕೊಟ್ಟು ಬರ್ತಿದ್ದೆ. ದೊಡ್ಡ ವ್ಯಾಪಾರವೇನಲ್ಲ. ನನ್ನೊಬ್ಬನ ಹೊಟ್ಟೆ ತುಂಬೋಕೆ ಎಷ್ಟು ಬೇಕೋ ಅಷ್ಟು ಆಗ್ತಿತ್ತು. ನೀನು ಬಂದ ಮೇಲಲ್ವಾ ದೊಡ್ಡ ದುಡಿಮೆ ಮಾಡಬೇಕು ಅನಿಸಿದ್ದು. ಪೊಟ್ಟಣದಿಂದ ತಾನೇ ಈಚೆಗೆ ತೆಗೆದ ತಿನಿಸೊಂದನ್ನು ಅವಳ ಕೈಗಿತ್ತ. ಅದರಲ್ಲಿ ಅರ್ಧ ಕಚ್ಚಿ ತಿಂದಳು ಪ್ರಾರ್ಥನಾ. ಇನ್ನರ್ಧವನ್ನು ಇಸಿದುಕೊಂಡ ಹಿಮವಂತ್. ಇವನನ್ನೇನಾ ನಾನು ಪ್ರೀತಿಸಿದ್ದು? ಶಿವಮೊಗ್ಗದ ಅಂಗಡಿಗಳಿಗೆ ಮಿಠಾಯಿ ಮಾರುತ್ತಿದ್ದವನನ್ನು. ಡಾಕ್ಟರ್ ಪ್ರಾರ್ಥನಾ ಮದುವೆ ಆಗಬೇಕಾ? ಎಷ್ಟು ದುಡಿದರೆ ಮಾತ್ರಕ್ಕೆ ಹಿಮವಂತ್ ದೇವಿನಷ್ಟು ಶ್ರೀಮಂತನಾದನು? ತನ್ನ ಜೀವಮಾನದ ಯಾವ ಹಂತದಲ್ಲಾದರೂ ಶ್ರೀಮಂತನಾದನೇನೋ, ಆದರೆ ಯಾವತ್ತಿಗಾದರೂ ಇವನು ಡಾಕ್ಟರ್ ಹಿಮವಂತ ಆದನೆಯೇ? ಜೀವನದುದ್ದಕ್ಕೂ ಹಿಮವಂತ್ ನನ್ನ ಕೈ ಹಿಡಿದು ನಡೆಸಲೂಬಹುದು, ಆದರೆ ಡಾಕ್ಟರ್ ಪ್ರಾರ್ಥನಾಳನ್ನು ಒಬ್ಬ ಮಿಠಾಯಿ ಮಾರುವವನು ಕೈ ಹಿಡಿದು ನಡೆಸಬೇಕೇ? ಬಾಯಲ್ಲಿರುವ ಮಿಠಾಯಿ ಕಷ್ಟದಿಂದ ಕರಗುತ್ತಿದೆ ಎನಿಸಿತು. ಸುಮ್ಮನೆ ಹಿಮವಂತನನ್ನೇ ನೋಡಿದಳು. ಹಸಿದ ಮಗುವಿಗೆ ಅನ್ನ ತಿನ್ನಿಸುವಾಗಿನ ತಾಯಿ ಮಮತೆ ಅವನ ಕಣ್ಣಲ್ಲಿ ಇದೆ ಎನಿಸಿತು. ದೊಡ್ಡ ಮನಸ್ಸಿನವನು ಹಿಮವಂತ್. ತನ್ನನ್ನು ಹೀಗೆ ಹಾಸ್ಟೆಲ್ನಿಟ್ಟು ಓದಿಸುವುದಕ್ಕಾಗಿ ಏನೇನು ಪಾಟಲು ಪಡುತ್ತಿದ್ದಾನೋ. ಯಾವ ಅಣ್ಣ, ಯಾವ ತಂದೆ, ಯಾವ ಮಿತ್ರ ತನಗಾಗಿ ಹೀಗೆ ಮಿಠಾಯಿ ಮಾಡ್ಕೊಂಡು ಬಂದಿದ್ದ? ಯಾವ ತಾಯಿಯ ಕಣ್ಣುಗಳಲ್ಲಿ ಇಂತಹದೊಂದು ಅಕ್ಕರೆ ಇತ್ತು? ಇಲ್ಲ, ಹಿಮವಂತನನ್ನು ನಾನು ಗೌರವಿಸಬೇಕು. ಜೀವಮಾನವಿಡೀ ಇವನಿಗೆ ಋಣಿಯಾಗಿರಬೇಕು. ಆದರೆ ಹಿಮುವನ್ನು ಪ್ರೀತಿಸಬೇಕಾ? ಪ್ರೀತಿಸಲು ನನಗಿನ್ನೂ ಸಾಧ್ಯವಾದೀತಾ? ಗೊತ್ತಿಲ್ಲ ಅಂದಿತು ಮನಸ್ಸು. ಹಿಮವಂತನೆದುರಿಗೆ ನಿಲ್ಲುವುದು, ಕಣ್ಣಿಟ್ಟು ಮಾತನಾಡುವುದು ತಾನೊಂದುಕೊಂಡಷ್ಟು ಕಷ್ಟಕರವಾಗಲಿಲ್ಲ ಎಂಬುದು ಅರಿವಿಗೆ ಬರುವ ಹೊತ್ತಿಗೆ ಅವಳಾಗಲೇ ಕೋಣೆಗೆ ಹಿಂದಿರುಗಿ ಆಗಿತ್ತು. ರಾತ್ರಿ ಇಡೀ ಕಾಡಿದ ದುಗುಡ ಹೀಗಿರಲಿಲ್ಲ. ವಂಚನೆ ಜಾಯಮಾನವೇ ಅಂತಹದ್ದು. ಆರಂಭದಲ್ಲಿ ಅಳುಕುತ್ತದೆ, ಆಮೇಲೆ ಎಲ್ಲವೂ ಸಲೀಸಾಗಿ ಹೋಗುತ್ತದೆ. ರಾತ್ರಿ ಇಡೀ ನಿದ್ದೆಗೆಟ್ಟವಳಿಗೆ ಅವತ್ತು ಕಾಲೇಜಿಗೆ ಹೋಗಬೇಕೆನಿಸಲಿಲ್ಲ. ಉಡುಪು ಬದಲಿಸಿ ಮಲಗುವ ಮುನ್ನ ಊರ್ಮಿಳೆಯನ್ನೆಬ್ಬಿಸಿ ಹಿಮು ತಂದಿದ್ದ ಮಿಠಾಯಿಯೊಂದನ್ನು ಕೊಟ್ಟು ಹಗುರವಾದ ದನಿಯಲ್ಲಿ ಗುಡ್ ಮಾರ್ನಿಂಗ್ ಹೇಳಿದಳು. ಸ್ನಾನ ಮಾಡಿ ಬಂದು ತಿಂತೀನಿ ಅನ್ನುತ್ತಾ ಅದನ್ನು ಊರ್ಮಿಳೆ ಟೇಬಲಿನ ಮೇಲಿಟ್ಟು ಹೋದಾಗ ಇವಳಿಗೆ ಎಲ್ಲಿಂದ ಬಂತು ಈ ಪರಿಯ ಸಂಸ್ಕಾರ ಅಂದುಕೊಂಡಳಾದರೂ ತೀರಾ ಮಲಗುವ ಮುನ್ನ ಅವಳಿಗೆ ಗೊತ್ತಿಲ್ಲದೆ ಪ್ರಾರ್ಥನಾ ಮಾಡಿದ ಕೆಲಸವೆಂದರೆ ದೇಬ್ ಐ ಹೇಟ್ ಯು ಎಂದು ಚಿಕ್ಕದೊಂದು ಚೀಟಿಯಲ್ಲಿ ಬರೆದು ತಲೆ ದಿಂಬಿನಡಿಯಲ್ಲಿ ಇರಿಸಿಕೊಂಡದ್ದು. ಮುಸುಕು ಹೊದ್ದು ಮಲಗಿದವಳಿಗೆ ಸ್ವಲ್ಪ ಹೊತ್ತಿನ ನಂತರ ಅದೇನನಿಸಿತೋ ಎದ್ದು ಚೀಟಿ ಹರಿದು ಹಾಕಿದಳು. ನಿರಾಳವಾಗಿ ನಿದ್ರೆಗೆ ಜಾರಿದಳು. ಹಾಗೆ ನಿದ್ರೆಗೆ ಜಾರಿದ ಪ್ರಾರ್ಥನಾಳಿಗೆ ಗೊತ್ತಾಗದೆ ಉಳಿದ ಸಂಗತಿ ಎಂದರೆ ಹಿಮವಂತ್ ಕೊಟ್ಟಿದ್ದ ತಿನಿಸನ್ನು ನಾನು ಕಚ್ಚಿ ಅರ್ಧದಷ್ಟು ಮಾತ್ರ ತಿಂದಿದ್ದಳು ಮತ್ತು ಅದರ ಉಳಿದರ್ಧವನ್ನು ಅವನು ಕಾಗದದ ಪೊಟ್ಟಣದಲ್ಲಿ ಸುತ್ತಿಕೊಂಡು ತೆಗೆದುಕೊಂಡು ಹೋಗಿದ್ದ ಗಾಡಿ ಕೊಪ್ಪದ ನಿರ್ಜನ ಬಯಲಿಗೆ. ಇಲ್ಲಿವರೆಗೂ ಇರಲಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಉಳಿದ ಭಾಗವನ್ನು ಮಾಡ್ತೀನಿ. ಧನ್ಯವಾದ.